ಕರಾವಳಿಯಲ್ಲಿ ಇನ್ನೆಷ್ಟು ಬಲಿ ಬೇಕು? ಪ್ರತಿಕಾರದ ಬಲಿ ನೆತ್ತ ರೋಕುಳಿಯನ್ನೇ ಹರಿಸ್ತಾಗಿದೆ. ಪ್ರತಿಕಾರ ಇನ್ನೆಷ್ಟು ಈ ಪ್ರತಿಕಾರದ ಬೆಂಕಿಗೆ ಇನ್ನೆಷ್ಟು ಜನ ಸಾಯಬೇಕು ಅನ್ನುವಂತಹ ಒಂದು ವರದಿಗಿದೆ. 2 ದಶಕಗಳ ಇತಿಹಾಸ ಇದೆ ಇದೇ ಪ್ರತಿಕಾರದ ಕೊಲೆಗೆ. ಕರಾವಳಿ ಜಿಲ್ಲೆಗೆ ಇದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಅದು ಸುಹಾಸ್ ಆಗಿರಬಹುದು, ಶರತ್, ಪ್ರವೀಣ್ ನೆಟ್ಟಾರು, ಮಸೂದ್, ಫಾಜಿಲ್, ದೀಪಕ್, ಶಬೀರ್, ಅಶ್ರಫ್. ಹೀಗೆ ಪಟ್ಟಿಗಳನ್ನು ಎಳೆಗೆ ನೋಡ್ತಾ ಹೋದರೆ ಇದರ ಹಿಂದೆ ಒಂದು ಕರಾಳ ಇತಿಹಾಸವೇ ಬಿಚ್ಚಿಟ್ಕೊಳ್ಳುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಕಾರದ ಕೊಲೆಗೆ ಮತ್ತೊಂದು ಜೀವ ಬಲಿಯಾಗಿದೆ. ಸುಮಾರು 2.5 ದಶಕಗಳಿಂದ ಪ್ರತಿಕಾರದ ಕೊಲೆ ಮುಂದುವರೆದಿದೆ. 8 ವರ್ಷಗಳಲ್ಲಿ 8 ಜೀವ ಬಲಿಯಾಗಿರುವುದು ಕರಾವಳಿ ಜಿಲ್ಲೆಗೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಬಂಟ್ವಾಳ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಂದರೆ 2017 ಜೂನ್ 21ರಂದು ಆಟೋ ಚಾಲಕ SDPI ಮುಖಂಡ ಕಲಾಯಿ ನಿವಾಸಿ ಮೊಹಮ್ಮದ್ ಅಶ್ರಫ್ ಕೊಲೆಯಾಗಿದ್ದ. ಈ ಕೊಲೆಗೆ ಪ್ರತಿಕಾರವಾಗಿ ಅದೇ ವರ್ಷ ಜುಲೈ 7ರಂದು BC ರೋಡ್ನಲ್ಲಿ RSS ಕಾರ್ಯಕರ್ತ ಶರತ್ ಮಡಿವಾಳ್ ಕೊಲೆ ನಡೆದಿತ್ತು. 2018ರಲ್ಲಿ ಅಂದರೆ ಜನವರಿ 3ರಂದು BJP ಕಾರ್ಯಕರ್ತ ದೀಪಕ್ ರಾವ್ ಹತ್ಯೆ ನಡೆಯುತ್ತೆ. ಇದಕ್ಕೆ ಪ್ರತಿಕಾರವಾಗಿ 2018ರ ಜನವರಿ 3ರಂದು ಕೊಟ್ಟಾರ್ ಚೌಕ್ನಲ್ಲಿ ಮೊಹಮ್ಮದ್ ಬಶೀರ್ ಅವರ ಕೊಲೆಯಾಗುತ್ತೆ. 2022ರ ಜೂನ್ 19ರಂದು ಸುಳ್ಯದ ಬೆಳ್ಳಾರಿಯಲ್ಲಿ ನಡೆದಂತಹ ಮಸೂದ್ ಹತ್ಯೆಗೆ ಪ್ರತಿಕಾರವಾಗಿ ಅದೇ ವರ್ಷ ಜೂನ್ 26ರಂದು BJP ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆಯುತ್ತೆ. ಪ್ರವೀಣ್ ನೆಟ್ಟಾರು ಕೊಲೆ ಪ್ರತಿಕಾರವಾಗಿ 2022 ಜೂನ್ 28ರಂದು ಮೊಹಮ್ಮದ್ ಫಾಜಿಲ್ ಅನ್ನುವಂತಹ ವ್ಯಕ್ತಿಗೆ ಕೊಲೆಯಾಗುತ್ತೆ. ಎಲ್ಲಂತಂದರೆ ಸೂರತ್ನಲ್ಲಿ ಬರ್ಬರವಾಗಿ ಅವನನ್ನು ಕೊಲೆ ಮಾಡಿ ಬಿಸಾಕಲಾಗುತ್ತೆ. ಈಗ ಇದೇ ಫಾಜಿಲ್ ಅನ್ನುವಂತಹ ಇದಕ್ಕೆ ಪ್ರತಿಕಾರವಾಗಿ ಮೇ 1ರಂದು ಸುಹಾಸ್ ಶೆಟ್ಟಿಯನ್ನು ಅದೇ ಈಗೇನು ಕೊಲೆಯಾಗಿದೆಯಲ್ಲ ಇವನ ಕೊಲೆಯನ್ನು ಪ್ರತಿಕಾರಕ್ಕೆ ಯಾರಂದರೆ ಫಾಜಿಲ್ ಪ್ರತಿಕಾರಕ್ಕೆ ಸುಹಾಸ್ ಶೆಟ್ಟಿಯ ಕೊಲೆಯಾಗಿದೆ. ಹೀಗೆ ಕೊಲೆಗೆ ಈ ಪ್ರತಿಕಾರದ ಕೊಲೆಗಳು ಇನ್ನೆಷ್ಟು. ಈಗ ಸುಹಾಸ್ ಶೆಟ್ಟಿಯ ಕೊಲೆಯಾಯ್ತಾ, ಇನ್ನು ಮುಂದಿನ ಕೊಲೆ ಯಾರ್ದು? ಸೊ ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇವರ ಮೇಲೆ ಹದ್ದಿನ ಕಣ್ಣನ್ನು ಇಡಬೇಕಾಗಿದೆ. ಈಗಾಗಲೇ ಏನಂತಂದರೆ ಕೆಲವೊಂದಿಷ್ಟು ಜನರನ್ನು ವಿಚಾರಣೆಗೆ ಒಳಪಡಿಸಿ ಬುದ್ಧಿವಾದ ಹೇಳಬೇಕಾಗಿದೆ. ಯಾರು ಬುದ್ಧಿವಾದ ಹೇಳಬೇಕಾಗಿದೆ? ಪೊಲೀಸರಲ್ಲ, ಈ ರಾಜಕಾರಣಿಗಳು ಬುದ್ಧಿವಾದ ಹೇಳಬೇಕಾಗಿದೆ. ಕೋಮು ಸೌಹಾರ್ದ ಒಳ್ಳೆಯದಲ್ಲ. ಹೀಗೆ ಈ ಪ್ರತಿಕಾರ ಹೀಗೆ ಕೊಲೆಯಲ್ಲಿ ಅವತ್ತು ಆಗಬಾರ್ದು ಅನ್ನೋಂತಹದ್ದು ದೊಡ್ಡವರು ಅಂದರೆ ದೇವರು ಬಂದು ಹೇಳಿದ್ರು ಅವ್ರು ಕೇಳಲ್ಲ. ಆದರೆ ಅವರವರ ಪ್ರಮುಖ SDPI ಕಾರ್ಯಕರ್ತ ಅಂತೆ, BJP ಕಾರ್ಯಕರ್ತ ಅಂತೆ, ಅವರೆಲ್ಲ ಇದ್ದಾರಲ್ಲ, BJP ಕಾರ್ಯಕರ್ತರೇ ಅವರಿಗೆ ಬುದ್ಧಿವಾದ ಹೇಳಬೇಕು. ದ್ವೇಷದ ಭಾಷಣವನ್ನು ಮಾಡೋದನ್ನು ಬಿಡಬೇಕು. ಆಗ ಮಾತ್ರ ದಕ್ಷಿಣ ಕನ್ನಡ ಕರಾವಳಿ ಒಂಚೂರು ಸಮಾಧಾನವಾಗಿ ಶಾಂತಿಯುತವಾಗಿರುತ್ತೆ. ಇಲ್ಲ ಅಂತಂದರೆ ಈ ಪ್ರತಿಕಾರದ ಪ್ರತಿಕಾರದ ಜ್ವಾಲೆಗೆ ಇನ್ನೆಷ್ಟು ಕಾರ್ಯಕರ್ತರು ಬಲಿಯಾಗ್ತಾರೆ ಅನ್ನುವಂತಹ ರಿಪೋರ್ಟ್ ಇದೆ. ಸೊ ಈಗಾಗಲೇ ಏನಂತಂದರೆ ಆರೋಪಿಗಳ ಜಾಡು ಹಿಡಿದು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮಂಗಳೂರು ಹೊರವಲಯದ ಬಜ್ಪೆಯಲ್ಲಿ ಕೆಲವೊಂದಿಷ್ಟು ಸುಹಾಸ್ ಶೆಟ್ಟಿಯ ಪ್ರಕರಣದ ತನಿಖೆ SPEP ಅಂದರೆ ಒಂದು ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ 5 ತಂಡಗಳನ್ನು ರಚನೆ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಸುಳಿವು ಸಿಕ್ಕಿದ್ದು ಶೀಘ್ರ ಬಂಧಿಸುವ ವಿಶ್ವಾಸವನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. 2027-28ರಂದು ಅಂದರೆ ಜೂನ್ 28ರಂದು ಸುರತ್ಕಲ್ನಲ್ಲಿ ನಡೆದಂತಹ ಮೊಹಮ್ಮದ್ ಫಾಜಿಲ್ ಕೊಲೆ ಪ್ರಕರಣದ ಮುಖ್ಯ ಆರೋಪಿಯಾಗಿರುವಂತಹ ಸುಹಾಸ್ ಶೆಟ್ಟಿ ವರ್ಷದ ಹಿಂದೆಯಷ್ಟೇ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ. ಈತನ ಹತ್ಯೆಗೆ ದುಷ್ಕರ್ಮಿಗಳು ಸ್ಕೆಚ್ ಹಾಕಿದ್ದು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ಸ್ ಕೂಡ ಏನು ಮಾಡಿದ್ರು ಅಂತಂದರೆ ವೈರಲ್ ಮಾಡಿದರು. ಸೊ ಫಾಜಿಲ್ ನೆಕ್ಸ್ಟ್ ಟಾರ್ಗೆಟ್ ಸುಹಾಸ್ ಅನ್ನುವಂತಹ ಒಂದು ರೀಲ್ಸನ್ನು ಕೂಡ ಇವರು ವೈರಲ್ ಮಾಡಿದರು. ಈ ಫೋಟೋವನ್ನು ಅಂದರೆ ಒಟ್ಟೊಟ್ಟಿಗೆ ಸುಹಾಸ್ದು ಮತ್ತು ಫಾಜಿಲ್ನ ಫೋಟೋವನ್ನು ಹಾಕಿ ತಮ್ಮ ಟಾರ್ಗೆಟ್ ಬಗ್ಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದರು. ಆ ರೀಲ್ಸ್ ಇದೆ ಅಂತ ಅಂದ್ಕೊಳ್ತೀನಿ. ಅದರ ಮುಂದಿನ ಹಂತವಾಗಿ ದುಷ್ಕರ್ಮಿಗಳು ಮೇ 1ರಂದು ರಾತ್ರಿ ಬಜ್ಪೆ ಕನ್ನಿಪದದಲ್ಲಿರುವಂತಹ ಸುಹಾಸ್ ಶೆಟ್ಟಿಯನ್ನು ಕೊಲೆ ಮಾಡಿ ಬಿಸಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆಯನ್ನು ಮಾಡಿದರು. ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಕೆಲವೊಂದಿಷ್ಟು ಹೇಳಿಕೆಗಳನ್ನು ಪಡೆದುಕೊಂಡು ಆರೋಪಿಗಳ ಜಾಡು ಹಿಡಿದುಕೊಂಡು ಹೋಗಿದ್ದಾರೆ. ಇನ್ನು ಈಗಾಗಲೇ ಆ ಕೊಲೆಯ ಚಿತ್ರಣವನ್ನು ತೆರೆದಿಟ್ಟಿದೆ ಒಂದು ವಿಡಿಯೋ. ಹೆಂಗೆ ಕೊಲೆ ಮಾಡಿದ್ರು? 4-5 ಜನ ಇದ್ದರು. ವಿಡಿಯೋದಲ್ಲಿ ಸಿಕ್ಕಂತಹ ಮಾಹಿತಿಯ ಪ್ರಕಾರ 5 ಜನ ಕೊಲೆಯನ್ನು ಮಾಡಿದ್ದಾರೆ. ಸೊ ಆ ವಿಡಿಯೋ ಈಗ ಆ ಕೊಲೆಯ ಕುಕೃತ್ಯದ ಬಗ್ಗೆ ಹೆಂಗೆಲ್ಲ ಇದಾಗಿದೆ ಅನ್ನುವಂತಹದ್ದು ಅಲ್ಲಿ ಬಟಾಬಯಲಾಗಿದೆ. ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನು ದುಷ್ಕರ್ಮಿಗಳು ಬೆನ್ನಟ್ಟಿ ಭೀಭತ್ಸವಾಗಿ ಕೊಲೆ ಮಾಡ್ತಾ ಇರುವಂತಹ 23 ಸೆಕೆಂಡ್ನ ವಿಡಿಯೋ
ಕರಾಳತೆಯನ್ನು ಬಿಚ್ಚಿಡ್ತಾಗಿದೆ. ಎಷ್ಟೇ ವಿಲವಿಲ ಒದ್ದಾಡಿದ್ರೂ ಕೂಡ ಸುಹಾಸ ಶೆಟ್ಟಿ ಎಷ್ಟೇ ನೆಲದ ಮೇಲೆ ಬಿದ್ದರೂ ಕೂಡ ನೆತ್ತರಲ್ಲಿ ಬಿದ್ದರೂ ಕೂಡ ಏನು ಮಾಡ್ತಾನೆ ಅಂತಂದರೆ ಕೇಳೋದಿಲ್ಲ ಆ 5 ಜನ ಕಾರ್ಯಕರ್ತರು. ಈಗ ಆ ವಿಡಿಯೋ ಈಗ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ವಿಡಿಯೋ ಇಡೀ ಕೊಲೆಯ ಕೃತ್ಯದ ಚಿತ್ರಣವನ್ನು ತೆರೆದಿಟ್ಟಿದೆ. ಈ ವಿಡಿಯೋ ಕೆಲವು ನಿಮಿಷದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ. ಈ ಕೃತ್ಯ 5ರಿಂದ 6 ಮಂದಿ ಭಾಗವಹಿಸಿ ಈ ಒಂದು ಕೊಲೆಯನ್ನು ಮಾಡಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು.